ರಂಗೇರ್ತಾ ಇದೆ ಮಹಾರಾಷ್ಟ್ರ ಚುನಾವಣಾ ರಣಕಡ. ಮಹಾಸಮರಕ್ಕೆ ಉಭಯ ಪಕ್ಷಗಳ ಪ್ರಣಾಳಿಕೆ ರಿಲೀಸ್ ಆಗಿದೆ. ಬಿಜೆಪಿ ಸಂಕಲ್ಪ ಪತ್ರ ವರ್ಸಸ್ ಹಸ್ತ ಗ್ಯಾರಂಟಿ ಘೋಷಣೆ. ವಿಜಯ ಪತಾಕೆ ಹಾರಿಸೋದಕ್ಕೆ ಭರವಸೆಗಳ ಮಹಾಪೂರ ಕೊಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಕರ್ನಾಟಕದ ಮಾದರಿ ಏನಿತ್ತಲ್ಲ ಅದನ್ನ ಮಹಾರಾಷ್ಟ್ರಕ್ಕೆ ಅಪ್ಲೈ ಮಾಡ್ತಾ ಇದೆ. ಬಿಜೆಪಿ ನೇತೃತ್ವದಲ್ಲಿ ಮಹಾಯುತಿ ಏನು ಹಿಂದೆ ಬಿದ್ದಿಲ್ಲ, ಸಂಕಲ್ಪ ಪತ್ರ ಬಿಡುಗಡೆ ಮಾಡಿದೆ. ಮಹಾರಾಷ್ಟ್ರ ಅಭಿವೃದ್ಧಿಗೆ ಕೇಸರಿ ಪಡೆಯ 25 ಭರವಸೆ. ಅದರಲ್ಲಿ ರೈತರು, ಮಹಿಳೆಯರು, ಯುವಕರ ಮೇಲೆ ವಿಶೇಷ ಗಮನ ಕೊಡ್ತಾ ಇದೆ. ಮಹಾಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ ಅಮಿತ್ ಶಾ. ಇನ್ನು ಮಹಾಯುತಿ ಸಂಕಲ್ಪ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ರೈತರ ಸಾಲ ಮನ್ನಾ ಭರವಸೆ ಇದೆ. ವಿದ್ಯುತ್ ಬಿಲ್ನಲ್ಲಿ 30% ರಿಯಾಯಿತಿ. ವೃದ್ಧಾಪ್ಯ ವೇತನ 1500ರಿಂದ 2100 ರೂಪಾಯಿಗೆ ಏರಿಕೆ, ಅಂದ್ರೆ 600 ರೂಪಾಯಿ ಹೆಚ್ಚು ಮಾಡ್ತೀವಿ ಅಂತ. ಆಶಾ ಕಾರ್ಯಕರ್ತರಿಗೆ 15,000 ಸಂಬಳ ಇದೆ, ಅದನ್ನ ಹೆಚ್ಚು ಮಾಡ್ತೀವಿ ಅಂತ. ಮಹಾರಾಷ್ಟ್ರ ಆರ್ಥಿಕತೆ 1 ಟ್ರಿಲಿಯನ್ಗೆ ಏರಿಕೆ ಮಾಡ್ತೀವಿ. 10 ಲಕ್ಷ ವಿದ್ಯಾರ್ಥಿಗಳಿಗೆ ತಿಂಗಳಿಗೆ 10,000 ಫಂಡ್ ನೀಡ್ತೀವಿ. ಲಾಡ್ಕಿ ಬೆಹನ್ ಯೋಜನೆಯಲ್ಲಿ 2,100 ರೂಪಾಯಿ ಆರ್ಥಿಕ ನೆರವು ಕೊಡ್ತೀವಿ. 45,000 ಹಳ್ಳಿಗಳಿಗೆ ಉತ್ತಮ ರಸ್ತೆ ನಿರ್ಮಾಣ. SC ST OBCಗೆ 15 ಲಕ್ಷ ಬಡ್ಡಿ ರಹಿತ ಸಾಲ. ಮಹಾಯುತಿಯ ಸಂಕಲ್ಪ ಪತ್ರದಲ್ಲಿ ಇವಿಷ್ಟಿದೆ. ಇನ್ನು ಮಹಾವಿಕಾಸ್ ಅಗಾಡಿನೂ ಕೂಡ ಹಿಂದೆ ಬಿದ್ದಿಲ್ಲ. 48 ಪುಟಗಳ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ. ಗ್ಯಾರಂಟಿ ಯೋಜನೆಯ ಮೊರೆ ಹೋಗಿದೆ ಮಹಾವಿಕಾಸ್ ಅಗಾಡಿ. ಕಾಂಗ್ರೆಸ್ ಕರ್ನಾಟಕದಲ್ಲಿ ಹೆಂಗ್ ಫೋಕಸ್ ಮಾಡಿತ್ತು, ಅಲ್ಲೂ ಮಹಿಳಾ ಮತದಾರರನ್ನೇ ಫೋಕಸ್ ಮಾಡಿದೆ. ಹಾಗಾದ್ರೆ ಏನೇನಿದೆ? ಇನ್ನು ಮಹಾಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕರ್ನಾಟಕದಂತೆ ಮಹಿಳೆಯರಿಗೆ ಶಕ್ತಿ ಯೋಜನೆ ಜಾರಿ, ಅಂದ್ರೆ ಫ್ರೀ ಬಸ್ಸು. 3 ಲಕ್ಷದವರೆಗಿನ ರೈತರ ಸಾಲ ಮನ್ನಾ ಮಾಡೋದಾಗಿ ಭರವಸೆ ಕೊಟ್ಟಿದೆ. ಸಕಾಲದಲ್ಲಿ ಸಾಲ ಮರುಪಾವತಿಗೆ 50,000 ರೂಪಾಯಿ ಪ್ರೋತ್ಸಾಹ ಧನ ನೀಡುತ್ತಂತೆ. ಸಮಾನತೆಯಡಿ ಮಹಾರಾಷ್ಟ್ರದಲ್ಲಿ ಜಾತಿ ಗಣತಿ ನಡೆಸೋ ಭರವಸೆ. 50% ಮೀಸಲಾತಿ ಮಿತಿ ತೆಗೆದುಹಾಕೋದಾಗಿ ಮಹಾವಿಕಾಸ್ ಅಗಾಡಿ ಘೋಷಣೆ ಮಾಡಿದೆ. ಕುಟುಂಬ ರಕ್ಷಣೆಗೆ 25 ಲಕ್ಷದವರೆಗೆ ಆರೋಗ್ಯ ವಿಮೆ, ಉಚಿತ ಔಷಧಿ, ನಿರುದ್ಯೋಗಿ ಯುವಕರಿಗೆ ತಿಂಗಳಿಗೆ 4,000 ರೂಪಾಯಿ. ಪ್ರಶಾಂತ್, ನನಗೆ ಎರಡರ ಬಗ್ಗೆನೂ ಸಮಸ್ಯೆಗಳಿದೆ. ಅಂದರೆ ಗ್ಯಾರಂಟಿಯು ದೇಶನ ಮಾರ್ಕೊಂಡ್ಬಿಡ್ತಾರೆ, ರಾಜ್ಯನ ಮಾರ್ಕೊಂಡ್ಬಿಡ್ತಾರೆ ಅಂತ ಬಿಜೆಪಿ ಹೇಳ್ತಾ ಇತ್ತು. ಇವಾಗ ಮಹಾಯುತಿ ಮಾಡ್ತಿರೋದು ಅದನ್ನೇ. ಗ್ಯಾರಂಟಿ 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 ಎರಡು ಭರ್ಪೂರ. ಇವ್ರು ದುಡ್ಡೆಲ್ಲಿಂದ ತರ್ತಾರೆ ಇವೆಲ್ಲದಕ್ಕೆ ಅನ್ನೋದು ನನ್ನ ಪ್ರಶ್ನೆ. ಇದಕ್ಕೆ ದುಡ್ಡು ತಂದರೆ ಇನ್ನು ಅಭಿವೃದ್ಧಿ ಕೆಲಸಗಳಿಗೆ ಎಲ್ಲಿಂದ ದುಡ್ಡು ತರ್ತಾರೆ? ಇಲ್ಲ, ನಮ್ಮ ದೇಶದ ರಾಜಕೀಯ ಪಕ್ಷಗಳಿಗೆ, ಅದರಲ್ಲೂ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಸ್ವಲ್ಪ ನಾಚಿಕೆ ಏನಾದರೂ ಅನಿಸುತ್ತಾ ಅಂತ ನನಗೊಂದು ಪ್ರಶ್ನೆ. ಯಾಕಂದರೆ 75 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದ ನಂತರ ನೀವು ದೇಶದ ಅತ್ಯಂತ ಸರ್ಪ್ಲಸ್, ಅಂದರೆ ಇಡೀ ದೇಶದ ಎಕಾನಮಿಗೆ ಬಹುದೊಡ್ಡ ಪಾಲನ್ನು ಕೊಡ್ತಾ ಇರತಕ್ಕಂಥ ರಾಜ್ಯದಲ್ಲಿ ಏನಂತ ಪ್ರಚಾರ ಮಾಡ್ತಾ ಇದ್ದೀರಿ? ಫ್ರೀ ಕೊಡ್ತೀವಿ ಅಂತ. ನಾವು 2,000 ಕೊಡ್ತೀವಿ, ನೀವು 2,100 ಕೊಡ್ತೀರಿ. ಇಲ್ಲ, ನೀವು 2,100 ಕೊಡ್ತೀರಾ, ನಾವು 2,500 ಕೊಡ್ತೀವಿ. 3,000. ವಿಷನ್ ಏನು? ಫ್ರೀ. ಮಹಾರಾಷ್ಟ್ರದ ಮುಂದಿನ 5 ವರ್ಷಗಳ ಕಾಲ ನಾವು ಈ ವಿಷನನ್ನು ಇಟ್ಟು ಆಡಳಿತ ನಡೆಸ್ತೀವಿ. ಇಲ್ಲ, ನಾವು ಬಂದರೆ ಇದು ಫ್ರೀ ಕೊಡ್ತೀವಿ, ಅದು ಫ್ರೀ ಕೊಡ್ತೀವಿ. ನೋಡಿ, ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಥವಾ ಇವತ್ತಿನ ಕಾಲದಲ್ಲಿ ನಿರುದ್ಯೋಗ ಭತ್ಯೆ ಕೊಡ್ತಕ್ಕಂಥದ್ದು, ಅದರ ಬಗ್ಗೆ ಯಾರ್ದು ಆಕ್ಷೇಪ ಇರಲಿಕ್ಕೆ, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ದೃಷ್ಟಿಯಿಂದ ನೋಡಿದಾಗ, ಈಗ ಎಲಾನ್ ಮಸ್ಕ್ ಅಮೇರಿಕಾದಲ್ಲಿ ಏನು ಹೇಳಿದ ಅದು ಇಂಡಿಯಾಗೂ ಅಪ್ಲಿಕೇಬಲ್ ಆಗುತ್ತೆ. ನಾನು ಆ ವೃದ್ಧಾಪ್ಯ ವೇತನವನ್ನು ಅದರಲ್ಲಿ ತರ್ತಾ ಇಲ್ಲ. ದ್ಯಾಟ್ಸ್ ಅ ಸೋಷಿಯಲ್ ಸೆಕ್ಯೂರಿಟಿ, ಯು ನೀಡ್ ಟು ಗಿವ್ ದ್ಯಾಟ್. ಆದರೆ ನಾವು ವಿದ್ಯುತ್ತನ್ನು ಫ್ರೀ ಕೊಟ್ಬಿಡ್ತೀವಿ. ಇನ್ನೊಂದು ಕಡೆ ನೀವು ಪವರ್ ರಿಫಾರ್ಮ್ಸ್ ಬಗ್ಗೆ ಮಾತಾಡ್ತೀರಿ. ಮೊದಲು ಇದನ್ನು ಕಾಂಗ್ರೆಸ್ ಮೊದಲು ಇದನ್ನು ಎತ್ಕೊಂಡಿದ್ದು ಆಮ್ ಆದ್ಮಿ ಪಕ್ಷ 2013ರಲ್ಲಿ. ನಾನಾಗ ಬರೆದಿದ್ದೆ, ಇಟ್ಸ್ ಅ ನ್ಯೂ ಕಮ್ಯುನಿಸಮ್ ಅಂತ, ನ್ಯೂ ಸೋಷಿಯಲಿಸಮ್, ಆಮ್ ಆದ್ಮಿ ಪಕ್ಷ. ಅದನ್ನು ಕಾಂಗ್ರೆಸ್ ಎತ್ಕೊಳ್ತು. ಯಾಕಂದರೆ ಕಾಂಗ್ರೆಸ್ ಬಳಿ ಯಾವುದೇ ನೆರೆಟಿವ್ ಇರಲಿಲ್ಲ ಮೋದಿಯನ್ನು ಎದುರಿಸಲಿಕ್ಕೆ. ಆ ಕಾರಣದಿಂದ ಅದನ್ನು ಕಾಂಗ್ರೆಸ್ ಎತ್ಕೊಳ್ತು. ಈಗ ಅದನ್ನು ವಿರೋಧಿಸ್ತಾ ಬಿ ಜೆ ಪಿಗೂ ಕೂಡ ಅದರ ಮೇಲೆ ಮೋಹ ಆಗಿಬಿಟ್ಟಿದೆ. ಇವತ್ತು ಮಹಾರಾಷ್ಟ್ರದಲ್ಲಿ ಫೆಬ್ರವರಿಯಲ್ಲಿ ಒಂದು ಇಂಟ್ರೀಮ್ ಬಜೆಟ್ ಮಂಡನೆ ಆಗುತ್ತೆ. ಅದರಲ್ಲಿ ಏನೂ ಇರಲ್ಲ.
ಜೂನ್ 28ಕ್ಕೆ ಅಜಿತ್ ದಾದಾ ಪವಾರ್ ಒಂದು ಬಜೆಟನ್ನು ಮಂಡನೆ ಮಾಡ್ತಾರೆ ಮಹಾಯುತಿಯ ಸರ್ಕಾರದ ಕಡೆಯಿಂದ. 96,000 ಕೋಟಿಯಷ್ಟು ಹಣವನ್ನು, ಅದರಲ್ಲಿ 46,000 ಕೋಟಿ ಲಾಡ್ಲಿ ಬೆಹನ್ ಏನು ಮಧ್ಯಪ್ರದೇಶದಲ್ಲಿತ್ತು, ಅದು ಮರಾಠಿಯಲ್ಲಿ ಲಾಡ್ಕಿ ಬಹಿಣ ಅಂತ ಆಗಿದೆ. ಲಾಡ್ಕಿ ಬಹಿಣ್ಗೆ 46,000 ಕೋಟಿ. ಸುಮಾರು 200 ಯೋಜನೆಗಳನ್ನು ಏಕನಾಥ್ ಶಿಂದೆ ಪ್ರಕಟಿಸಿದ್ದಾರೆ. ಅದಕ್ಕೆ 96,000 ಕೋಟಿ ಅಂದರೆ ವಿತ್ತೀಯ ಕೊರತೆ ನಿಮ್ಮದು 1 ಲಕ್ಷ ಕೋಟಿ ಇದ್ದಿದ್ದು 3 ತಿಂಗಳ ನಂತರ 2 ಲಕ್ಷ ಕೋಟಿ ಆಗಿದೆ. ಮಹಾರಾಷ್ಟ್ರ ಇದೆ ಏನಂತಾರೆ ಗೀವರ್ ಸ್ಟೇಟ್. ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್, ಗುಜರಾತ್ ಇವೆಲ್ಲವೂ ಗೀವರ್ ಸ್ಟೇಟ್ಗಳು. ಯಾಕಂದರೆ ಇಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಇರುತ್ತೆ ಅನ್ನೋ. ಆದರೆ ಈಗ ಮಹಾರಾಷ್ಟ್ರ ಎಡ್ಜಿಗೆ ಬಂದು ನಿಂತಿದೆ. ಯಾಕಂದರೆ ಒಂದು ಕಡೆ ಮಹಾಯುತಿಗೆ ಏನು ಅನ್ನಿಸ್ತು, ಲೋಕಸಭಾ ಚುನಾವಣೆಯಲ್ಲಿ 48ರಲ್ಲಿ 31 ಸೀಟ್ಗಳನ್ನು ಮಹಾವಿಕಾಸ್ ಅಘಾಡಿ ಗೆದ್ಕೊಂಡು, BJP ಅಜಿತ್ ದಾದಾ ಪವಾರ್ ಏಕನಾಥ್ ಶಿಂದೆ ಮೈತ್ರಿಯ ಸೀಟ್ಗಳು ಕಡಿಮೆ ಆದವು. ಬಟ್ ಟೋಟಲ್ ಮತಗಳನ್ನು ಲೆಕ್ಕ ಹಾಕಿದಾಗ ಅಂತರ ಕೇವಲ 9 ಲಕ್ಷ ಇದೆ. ಸೊ ದೇವೇಂದ್ರ ಫಡ್ನವೀಸ್ ಮತ್ತು ಏಕನಾಥ್ ಶಿಂದೆ ಅವ್ರಿಗೆ ಅನ್ನಿಸ್ತು ಆ 9 ಲಕ್ಷದ ಗ್ಯಾಪನ್ನು ಸರಿ ತೂಗಿಸ್ಬೇಕಾದ್ರೆ ನಾವು ಏನಾದರೂ ಒಂದು ಹಾರ್ಡ್ ಹಿಟ್ಟಿಂಗ್ ಗ್ಯಾರಂಟಿಯನ್ನು ಘೋಷಿಸಬೇಕು. ಆಗ ಬಂದಿದ್ದೇ ಲಾಡ್ಕಿ ಬಹಿಣ್. ಈಗ BJPಗೆ ಅನ್ನಿಸ್ತಾ ಇದೆ ಲಾಡ್ಕಿ ಬಹಿಣ್ ಯೋಜನೆ ನಮ್ಮನ್ನು ಮಹಾವಿಕಾಸ್ ಅಘಾಡಿಗಿಂತ ಮುಂದುವೈದು ನಿಲ್ಲಿಸುತ್ತೆ. ಇನ್ನೊಂದು ಕಡೆ ಮಹಾವಿಕಾಸ್ ಅಘಾಡಿ ಕೂಡ ಯೋಜನೆಗಳ ಮೇಲೆ ಯೋಜನೆಗಳನ್ನು ಪ್ರಕಟಿಸ್ತಾ ಇದೆ. RBIನಿಂದ ಸಾಲದ ಪ್ರಮಾಣ ಸುಮಾರು 10 ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಕಳೆದ 3 ವರ್ಷಗಳಲ್ಲಿ ಇಲೆಕ್ಷನ್ಸ್ಗಳು ನಡೆದಿವೆ ಅಲ್ಲಿ RBIನಿಂದ ಸಾಲ ಪಡೆಯುವ ಪ್ರಮಾಣ ಜಾಸ್ತಿ ಆಗಿದೆ. ಕರ್ನಾಟಕವೂ ಸೇರಿದಂತೆ ಕರ್ನಾಟಕದ ರಿಪೋರ್ಟ್ ಕೂಡ ಇದೆ. ಪಂಜಾಬ್ನಂಥ ರಾಜ್ಯ ಇದೇ ರೀತಿಯಾಗಿರ್ತಕ್ಕಂಥ ಗ್ಯಾರಂಟಿಗಳಿಂದ ಒಂದು ಬ್ಯಾಂಕ್ರಪ್ಟ್ ಸ್ಥಿತಿಗೆ ತಲುಪಿದೆ. ಪುಕ್ಕಟೆ ವಿದ್ಯುತ್ತು, ಪುಕ್ಕಟೆ ಟ್ರಾನ್ಸ್ಪೋರ್ಟೇಷನ್ನು, ನೀರು ಹೇಗಾಗಿದೆ ಅಂದರೆ ಅನೇಕ ಸೈಂಟಿಸ್ಟ್ಗಳು ಹೇಳ್ತಿದ್ದಾರೆ ಪಂಜಾಬ್ನಲ್ಲಿ ಈ ರೀತಿಯ ಪುಕ್ಕಟೆ ವಿದ್ಯುತ್ ಕೊಟ್ಟು ನಾಳೆ ಮರಳುಗಾಡಾಗ್ತಾವೇನೋ ಪಂಜಾಬ್ ಅನ್ನುವ ಮಟ್ಟಕ್ಕೆ ಪಂಜಾಬ್ನ ಸ್ಥಿತಿಗತಿ ತಲುಪಿದೆ. ಹಿಮಾಚಲದ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ಹಿಮಾಚಲದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ಬಳಿ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ಅಂತಕ್ಕಂಥದ್ದನ್ನು. ಕರ್ನಾಟಕದಲ್ಲೂ ಕೂಡ ಎಷ್ಟೇ ಸರ್ಕಾರ ಎಷ್ಟೇ ಡಿಫೆಂಡ್ ಮಾಡ್ಕೊಳ್ತಾ ಇದ್ರೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ಹಣ ಸಿಗ್ತಿಲ್ಲ ಅನ್ನೋದನ್ನು ನಾವು ಹೇಳ್ತಾ ಇಲ್ಲ, ಅಥವಾ ವಿಪಕ್ಷಗಳ ಶಾಸಕರು ಹೇಳ್ತಾ ಇಲ್ಲ, ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ. ಯಾವುದಾದ್ರೂ ಒಂದು ರಸ್ತೆಗೆ ಫಂಡ್ ಹಾಕ್ಕೊಂಡು ಬರ್ಬೇಕಂತಂದರೆ ಸಿಕ್ಕಾಪಟ್ಟೆ ತ್ರಾಸಾಗ್ತಿದೆ ರೀ ಅಂತ. ಇವತ್ತು ಮಹಾರಾಷ್ಟ್ರದಲ್ಲೂ ಕೂಡ ಅದೇ ರೀತಿಯ ನೋಡಿ, ದಿಸ್ ಇಸ್ ಅ ಫೇಲ್ಯೂರ್ ಆಫ್ ಎ ಸಿಸ್ಟಮ್. ಈ ಗ್ಯಾರಂಟಿಗಳನ್ನು ನೋಡಿ, ಬಡವರಿಗೆ ಗ್ಯಾರಂಟಿಗಳನ್ನು ಅಥವಾ ಬಡವರಿಗೆ ಹಣ ಕೊಡುವುದರ ಬಗ್ಗೆ ಸರ್ಕಾರದ ಕೆಲಸ ಅದು. ತೆರಿಗೆದಾರರಿಂದ ಹಣ ತೆಗೆದುಕೊಂಡು, ವೆಲ್ಫೇರ್ ಸ್ಟೇಟ್ ಅಂದರೆ ಏನು, ಉಳ್ಳವರಿಂದ ಹಣವನ್ನು ತೆಗೆದುಕೊಂಡು ಇಲ್ಲದವರಿಗೆ ಕೊಡಬೇಕು ಅಂತಕ್ಕಂಥದ್ದು. ಬಟ್ ಇಲ್ಲೇನಾಗ್ತಾ ಇದೆ, ಮತಗಳನ್ನು ಪಡಿಬೇಕು ಅನ್ನುವ ಆಸೆಯಿಂದ ಅದನ್ನು ಸಾರ್ವತ್ರಿಕವಾಗಿ ಮಾಡಲಾಗ್ತಾ ಇದೆ. ಪ್ರಶಾಂತ್, ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಮುಂದೆ ಮತ್ತೆ ಎಲೆಕ್ಷನ್ಸ್ ಇದೆ, ಡೆಲ್ಲಿ ಎಲೆಕ್ಷನ್ ಇದೆ, ಬಿಹಾರ್ ಎಲೆಕ್ಷನ್ ಇದೆ, ಅಲ್ಲೂ ಮತ್ತೆ ಘೋಷಣೆಗಳಾಗತ್ತೆ. ಎಲ್ಲ ರಾಜ್ಯಗಳು ಸಾಲದಲ್ಲಿ ಮುಳುಗಿ ಸಂಬಳ ಕೊಡೋಕೆ ದುಡ್ಡಿಲ್ಲ, ರೋಡ್ ಮಾಡಿಸೋದಕ್ಕೆ ದುಡ್ಡಿಲ್ಲ, ಚರಂಡಿ ಮಾಡಿಸೋದಕ್ಕೆ ದುಡ್ಡಿಲ್ಲ, ನೀವು ಫ್ರೀ ತಿನ್ಕೊಳ್ಳಿ, ಸಾಲದಲ್ಲಿ ಮುಳುಗಿದ್ರೆ ಇನ್ನು ಕಥೆ ಏನು? ನೋಡಿ, ನರೇಂದ್ರ ಮೋದಿ ಇನ್ ಪ್ರಿನ್ಸಿಪಲ್ ಈ ರೀತಿಯ ರೇವಡಿ ಕಲ್ಚರ್ಗೆ ನಾವು ವಿರೋಧ ಇದ್ದೀವಿ ಅಂತಕ್ಕಂಥದ್ದನ್ನು ಲೋಕಸಭಾ ಚುನಾವಣೆವರೆಗೆ ಹೇಳ್ತಾ ಇದ್ದಾರೆ. ಹೌದು, ಯಾವಾಗ ಲೋಕಸಭಾ ಚುನಾವಣೆ 40 ಸೀಟ್ ಕಡಿಮೆ ಆಯಿತು, BJP ಈಗ ಸಾರಾಸಗಟಾಗಿ ಹರಿಯಾಣದಲ್ಲಿ ನೋಡಿದ್ವಿ, ಈಗ ಮಹಾರಾಷ್ಟ್ರದಲ್ಲಿ ನೋಡ್ತಾ ಇದ್ದೀವಿ, ಜಾರ್ಖಂಡ್ನಲ್ಲಿ ನೋಡ್ತಾ ಇದ್ದೀವಿ, ನಾಳೆ ದಿಲ್ಲಿಯಲ್ಲೂ ಕೂಡ ಫೋರ್ಸ್ BJP ಕೂಡ ಆ ರೇವಡಿ ಕಲ್ಚರನ್ನು ನಿಧಾನವಾಗಲ್ಲ ಪೂರ್ತಿಯಾಗಿ ಒಪ್ಕೊಂಡ್ಬಿಟ್ಟಿದೆ. ಅವ್ರಿಗೆ ಅನಿಸ್ತಾ ಇದೆ ನಾವ್ಯಾಕೆ ಹಿಂದುಳಿಬೇಕು, ಚುನಾವಣೆಯ ಸೋಲು ಗೆಲುವು ಇದ್ರ ಮೇಲೆ ನಿರ್ಧಾರ ಆಗೋದಾದರೆ ನಾವ್ಯಾಕೆ ಹಿಂದುಳಿಬೇಕು ಅಂತಕ್ಕಂಥ ಒಂದು ರೀತಿ. ನೋಡಿ, ಇಡೀ ನಿಮ್ಮ 75 ವರ್ಷದ ನಿಮ್ಮ ಸ್ಕೀಮ್ಗಳು ವಿಫಲವಾಗಿ ಗ್ಯಾರಂಟಿಗಳಂದರೆ ಅದರ ಮೇಲೆ ಬ್ಯಾಂಡೇಜ್ ಹಚ್ಚಿದ್ದಂಗೆ, ಗಾಯ ಆಳ ಇದೆ ಒಂದು ಬ್ಯಾಂಡೇಜ್ ಹಚ್ಬಿಡೋಣ ಅನ್ನುವ ರೀತಿಯಲ್ಲಿ ಈ ಗ್ಯಾರಂಟಿಗಳು ವರ್ಕ್ ಆಗ್ತಾ ಇವೆ. ಈಗ ಕರ್ನಾಟಕದಲ್ಲಿ DK ಶಿವಕುಮಾರ್ ಏನು ಹೇಳಿದರು, ಯಾವ್ಯಾವ ಮನೆಗಳಿಗೆ ವಿದ್ಯುತ್ ಶಕ್ತಿಯನ್ನು ಕೊಡ್ತಾ ಇದ್ದೀವಿ, ಕೋಟಿಗಟ್ಟಲೆ ಬೆಲೆ ಬಾಳತಕ್ಕಂಥ ಮನೆಗಳಿಗೆ ಯಾಕೆ ವಿದ್ಯುತ್ ಶಕ್ತಿ ಫ್ರೀ ಕೊಡ್ತೀರಿ, ಟ್ಯಾಕ್ಸ್ ಪೇಯರ್ಸ್ ಮಹಿಳೆಯರಿಗೆ ಯಾಕೆ ಬಸ್ನಲ್ಲಿ ಫ್ರೀ ಕೊಡ್ತೀರಿ, ಕುಡಿ ಬಡವರಿಗೆ, ಗಾರ್ಮೆಂಟ್ನಲ್ಲಿ ಕೆಲಸ ಮಾಡ್ತಕ್ಕಂಥ 6,000 7,000ಕ್ಕೆ ದುಡಿಯುವ, ಅಥವಾ ಮನೆ ಕೆಲಸಕ್ಕಂತ ಈಗ ದೂರದಿಂದ ಬರ್ತಾರೆ ಮನೆ ಕೆಲಸಗಳಿಗೆ ಮಹಾನಗರಗಳಲ್ಲಿ, ಬೇರೆ ಬೇರೆ ಕಡೆ ಅವ್ರಿಗೆ ಫ್ರೀ ಕೊಡಿ. ನೀವು ಅದನ್ನು ಸ್ಟ್ರೀಮ್ಲೈನ್ ಮಾಡದೆ ಹೋದರೆ ಈ ಗ್ಯಾರಂಟಿಗಳನ್ನು ಇಲ್ಲ ಕಾಕಾ ಸಾಹೇಬ್ ಪಾಟೀಲ್ಗೂ ಕೊಡ್ತೀವಿ, ಬಾಬಾ ಸಾಹೇಬ್ ಪಾಟೀಲ್ಗೂ ಕೊಡ್ತೀವಿ
ಅಂತ ಮುಂದುವರಿಸ್ತಾ ಹೋದರೆ ನಾವು ದಿವಾಳಿಗೆ ಬರುವ ದಿನಗಳು ದೂರ ಇಲ್ಲ. ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಏನಾಗಬೇಕು, ಅವರು ಚುನಾವಣೆಯನ್ನು ಎದುರಿಸಬೇಕು, ಚುನಾವಣೆಯನ್ನು ಗೆಲ್ಲಬೇಕು, ಚುನಾವಣೆಯ ಸೋಲು ಗೆಲುವು ಗ್ಯಾರಂಟಿಗಳ ಮೇಲೆ ಅವಲಂಬಿತ ಆಗ್ತಿದೆ. ಆ್ಯಂಡ್ ಎವ್ರಿಬಡಿ ಲವ್ಸ್ ಅ ಫ್ರೀ ಗಿಫ್ಟ್. ಹೌದು, ಜನರ ಮೆಂಟಾಲಿಟಿ ಕೂಡ ಅದೇ ಆಗಿದೆ. ನಾನು ಮೊನ್ನೆ ಯಾರಿಗೋ ಕೇಳ್ತಾ ಇದ್ದೆ, ತುಂಬ ಹಣ ಇದ್ದಿರ್ತಕ್ಕಂಥ ಬಡಾವಣೆಗಳಲ್ಲಿ ರಾಜಕೀಯ ಪಕ್ಷಗಳಿಗೆ ದುಡ್ಡು ಕೇಳ್ತಾರ? ಇಲ್ಲ ಅಂತ, ಅಲ್ಲೇ ಜಾಸ್ತಿ ಕೇಳ್ತಾರೆ. ಹೌದಾ? ಕೇಳಿ ನೀವು ರಾಜಕೀಯ ಪಕ್ಷಗಳನ್ನು. ತುಂಬ ಶ್ರೀಮಂತರ ಮನೆತನದ ಹುಡುಗರು ಅವರು ಕೂಡ ಕೇಳ್ತಾರೆ, ನಮಗೂ ಒಂದು ಓಟಿಗೆ ಇಷ್ಟು ಕೊಡಿ ಅಂತ. ಆ ಪೊಲಿಟಿಕಲ್ ಪಾರ್ಟಿಗಳಿಗೆ ಕೇಳೋರು ಯಾರೂ ಸಂಯಮವನ್ನು ಪಾಲಿಸ್ತಾ ಇಲ್ಲ. ಬೇಡಪ್ಪ, ನಮಗೆ ವಿದ್ಯುತ್ ಶಕ್ತಿ ಫ್ರೀ ಬೇಡ, ನಮ್ಮ ಬಾಯಿಗೆ ಬಂದಂಗೆ ಬೈಯೋದು, ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಈಗ ಮುಂದುವರೆದ್ರೆ ನಾವೆಲ್ಲಿ ಹೋಗ್ತೀವಿ ಅಂತ. ಈಗ ನೋಡಿ, ಇವತ್ತು ಯಾಕೆ ಭಾರತ ಕರೋನಾದ ಕಾಲದಲ್ಲಿ ಉಳಿದುಕೊಂತು? ನಾವು ನೋಟ್ ಪ್ರಿಂಟ್ ಮಾಡಲಿಲ್ಲ. ನೋಟ್ ಪ್ರಿಂಟ್ ಮಾಡಿದರೆ ಅಮೆರಿಕ ಮತ್ತು ಯುರೋಪ್ನಲ್ಲಿ ಇವತ್ತೇನು ಸ್ಥಿತಿಯಾಗಿದೆ, ಹಣದುಬ್ಬರದಿಂದ ಹಿಡಿದು ಏನು ಸ್ಥಿತಿಯಾಗಿದೆ, ಆ ಸ್ಥಿತಿಗೆ ಭಾರತವು ಕೂಡ ತಲುಪ್ತಾ ಇತ್ತು. ನಾವು ನೋಟ್ ಪ್ರಿಂಟ್ ಮಾಡಲಿಲ್ಲ. ನಾವು ಏನಂತಾರೆ, ಆ ಒಂದು ರೀತಿಯ ಆಮಿಷ ಅದು. ನೋಟ್ ಪ್ರಿಂಟ್ ಮಾಡಿ ದುರಿತ ಕಾಲದಲ್ಲಿ ನೋಟ್ ಪ್ರಿಂಟ್ ಮೊದಲಿಂದ ಕೂಡ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ. ಇವತ್ತು ಅಮೆರಿಕ ಮತ್ತು ಯುರೋಪ್ಗಳು ಯಾಕೊಂದು ರೀತಿಯ ಬ್ಯಾಂಕ್ರಪ್ಟ್ಸಿಗೆ ಹೋಗಿ ತಲುಪ್ತಾ ಇವೆ? ಯಾಕೆ ಅನೇಕ ದೇಶಗಳಲ್ಲಿ ಸಮಸ್ಯೆಗಳಾಗ್ತಾ ಇವೆ? ನಿರುದ್ಯೋಗದಿಂದ ಹಿಡಿದು ಅಮೆರಿಕದಂತಹ ದೇಶದಲ್ಲೂ ಕೂಡ ರಿಸೆಷನ್ ಇದೆ. ಹೌದು, ನೀವು ಅನೇಕ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನು ಕೇಳಿ ನೋಡಿ, ವಾಪಸ್ ಕಳಿಸ್ತಾ ಇದ್ದಾರೆ, ವೀಸಾ ಕೊಡ್ತಾ ಇಲ್ಲ. ಯುರೋಪ್ ಯಾಕೆ ಉಕ್ರೇನ್ನಲ್ಲಿ ಹೋಗಿ ನ್ಯಾಟೋ ಪಡೆಗಳು ಯುದ್ಧ ಮಾಡಲಿಕ್ಕೆ ಒಪ್ಪಲಿಲ್ಲ? ಯಾಕಂದರೆ ಮೊದಲೇ ಕಷ್ಟ ಕಾಲದಲ್ಲಿದ್ದೀವಿ, ಮತ್ತಷ್ಟು ಹೋಗಿ ಉಕ್ರೇನ್ ಯುದ್ಧವನ್ನು ಯಾಕೆ ಮೈ ಮೇಲೆ ಹೇಳ್ಕೊಳ್ಳೋದು ಅಂತಕ್ಕಂಥ ಕಾರಣಕ್ಕೋಸ್ಕರ ಹೋಗಲಿಲ್ಲ. ನಾವು ಶ್ರೀಲಂಕಾದಿಂದ ಏನು ಪಾಠ ಕಲ್ತ್ವಿ? ನಾವು ವೆನಿಜುವಾಲದಿಂದ ಏನು ಪಾಠ ಕಲ್ತ್ವಿ? ನಾವು ಗ್ರೀಸ್ನಿಂದ ಏನು ಪಾಠ ಕಲ್ತ್ವಿ? ಏನೂ ಇಲ್ಲ, ಕಲ್ತಿಲ್ಲ. ಇವತ್ತು 10 ರಾಜ್ಯಗಳು ಅಂದರೆ ಫಿಸ್ಕಲ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಇರುತ್ತೆ. ನೀವು ನಿಮ್ಮ GDP 3%ಗಿಂತ ಜಾಸ್ತಿ ಆಗಬಾರ್ದು. ತೆಲಂಗಾಣದಂಥ ರಾಜ್ಯದಲ್ಲಿ ಇದೇ ರೀತಿಯ ಗ್ಯಾರಂಟಿಗಳಿಂದ ಅದು ಮೈನಸ್ಸಿಗೆ ಬಂದು ನಿಂತಿದೆ. ಕರ್ನಾಟಕ ಕೂಡ RBIನಿಂದ ಹೆಚ್ಚೆಚ್ಚು ಸಾಲವನ್ನು ನಾವು ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಥವಾ ಅಭಿವೃದ್ಧಿ ಕೆಲಸಕ್ಕೆ ದುಡ್ಡನ್ನು ಕೊಡದೆ ಎಲ್ಲ ಹಣವನ್ನು ಇಲ್ಲಿ ಹಾಕ್ತಾ ಇದ್ದೀವಿ. ನಾಳೆ ಆಸ್ಪಿರೇಷನಲ್ ಕ್ಲಾಸ್ನ ಪ್ರಶ್ನೆ ಏನು? ರಸ್ತೆಗಳು, ಇನ್ಫ್ರಾಸ್ಟ್ರಕ್ಚರ್ನ ಪ್ರಶ್ನೆ ಏನು? ಇವೆಲ್ಲವೂ ಬರುತ್ತೆ. ನೋಡಿ, ಬಡವರಿಗೆ ಹಣವನ್ನು ತಲುಪಿಸುವುದರ ಬಗ್ಗೆ ಯಾರ್ದು ಆಕ್ಷೇಪ ಇರೋ ಪ್ರಶ್ನೆನೇ ಬರಲ್ಲ. ಬಡವರಿಗೆ ಹಣ ಕೊಡೋದರ ಬಗ್ಗೆ ಯಾರ್ದಾದ್ರೂ ಆಕ್ಷೇಪ ಇರುತ್ತಾ? ಡೈರೆಕ್ಟ್ ಹಣ ಕೊಡಿ. ಆದರೆ ಅದರ ಹೆಸರಲ್ಲಿ ವೋಟ್ಗಳ ಮೇಲೆ ಆಸೆಗೆ ಬಿದ್ದು ಉಳ್ಳವರಿಗೂ ಕೂಡ ನೀವು ಇದೇ ರೀತಿಯಾಗಿರ್ತಕ್ಕಂಥ ಹಣವನ್ನು ಹಂಚ್ತಾ ಹೋದರೆ, ಗ್ಯಾರಂಟಿಗಳನ್ನು ಕೊಡ್ತಾ ಹೋದರೆ, ಬರೀ ವೋಟಿನ ಆಸೆಗೋಸ್ಕರ ನೋಡಿ, ವೋಟ್ ಬ್ಯಾಂಕ್ ತುಷ್ಟೀಕರಣದ ಒಂದು ವೋಟ್ ಬ್ಯಾಂಕ್ ಪಾಲಿಟಿಕ್ಸಿಂದ ಭಾರತ ಏನೇನೆಲ್ಲ ಅನುಭವಿಸಿದೆ ನಮ್ಮ ಕಣ್ಣು ಮುಂದಿದೆ. ಈಗ ಇದೊಂದು ರೀತಿಯಾಗಿರ್ತಕ್ಕಂಥ ತುಷ್ಟೀಕರಣ. ನಾವು ಫ್ರೀ ಕೊಡ್ತೀವಿ, ನಾವು ವೋಟ್ ಕೊಡಿ, ನಾವು ಫ್ರೀ ಕೊಡ್ತೀವಿ, ನಮ್ಗೆ ವೋಟ್ ಕೊಡಿ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಮುಂದಿನ ದಿನಗಳಲ್ಲಿ ಮತ್ತು ಎಲ್ಲರೂ ಒದ್ದಾಡೋ ಪರಿಸ್ಥಿತಿ ಬಂದೇ ಬರುತ್ತೆ. ನಾವು ಶ್ರೀಲಂಕಾ ಬಗ್ಗೆ ಮಾತಾಡ್ತೀವಿ ಅಥವಾ ಯುರೋಪಿಯನ್ ಕಂಟ್ರೀಸ್ ಬಗ್ಗೆ ಮಾತಾಡ್ತಿದ್ದೀವಿ, ಆದರೆ ನಾವು ನಮ್ಮ ರಾಜ್ಯಗಳಿಗೆ ಏನು ಮಾಡ್ಕೋತಾ ಇದ್ದೀವಿ ಅನ್ನೋದನ್ನ ಯಾರು ಗಮನ ಅವು ಸಣ್ಣ ದೇಶಗಳು, ಅವನ್ನ ಬೇಲ್ಔಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ನಮ್ಮಂಥ ದೇಶ ಒಂದು ವೇಳೆ ಆ ಸಮಸ್ಯೆಗೆ ಸಿಲುಕಿದ್ರೆ ನಮಗೂ ಬಂಗಾರವನ್ನು ಕಳಿಸ್ತಕ್ಕಂಥ ಪರಿಸ್ಥಿತಿ ನಮಗೆ 89ರಲ್ಲಿ ಬಂದಿರಲಿಲ್ಲ. ಚಂದ್ರಶೇಖರ್ ಪ್ರಧಾನಮಂತ್ರಿ ಆಗಿದ್ದಾಗ, ನಂತರ PV ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದಾಗ ನಾವು ಬ್ರಿಟನ್ಗೆ ಬಂಗಾರವನ್ನು ಕಳಿಸ್ತಕ್ಕಂಥ, ಅಡವಿಟ್ಟು ಹಣವನ್ನು ತರ್ತಕ್ಕಂಥ ಪರಿಸ್ಥಿತಿ ಬರಲಿಲ್ಲ. ಇವತ್ತು ದೊಡ್ಡ ದೇಶ ಇದ್ದೀವಿ, ನಮ್ಮ ಎಕಾನಮಿ ಸ್ಟ್ರಾಂಗ್ ಇದೆ. ಬಟ್ ದಟ್ ಡಸಂಟ್ ಮೀನ್ ನೀವು ಏನೇನೆಲ್ಲ ಯಾರ್ಯಾರಿಗೋ ವೋಟಿನ ಆಸೆಗೆ ಬಿದ್ದು ಕೊಡಬೇಕಾ, ಅಥವಾ ನಿಜವಾದ ಬಡವರನ್ನು ಐಡೆಂಟಿಫೈ ಮಾಡಬೇಕಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.